ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಸೊ ಇವತ್ತಿಂದ ಹೊಸ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಹೊಸ ಚಾಪ್ಟರ್ ಯಾವುದು ಅಂದ್ರೆ ಮಾಡಬೇಕಾದದ್ದನ್ನು ಮಾಡಬೇಕಾಗಿರೋದನ್ನ ಮಾಡಬೇಕು ಅಷ್ಟೇ ಅಂತ. ಓಕೆ, ಸೊ ನೆಕ್ಸ್ಟ್ ಕೇಶವಮೂರ್ತಿಯವರ ಮಾತು ಪ್ರತಿ ಬಾರಿ ಒಂದು ಹೊಸ ಹೊಳಪನ್ನ ನೀಡುತ್ತೆ, ಉತ್ಸಾಹ ನೀಡುತ್ತೆ. ನಿತ್ಯವೂ ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿರುವ ಗೆಳೆತನದ ಬಗ್ಗೆ ಇಷ್ಟು ಸೂಕ್ಷ್ಮತೆಯಿಂದ ನಾನು ನೋಡೇ ಇರಲಿಲ್ಲ. ನೀವು ನೋಡಿರ್ಲಿಲ್ವಾ ಇಷ್ಟು ಸೂಕ್ಷ್ಮವಾಗಿ ನೋಡ್ಬೇಕು ಫ್ರೆಂಡ್ ಬಗ್ಗೆ ಅಂತ? ನನ್ನ ಮಿತ್ರನ ಗೊಂದಲಗಳನ್ನು ಬಗೆಹರಿಸಲು ಬಂದ ನನಗೆ ನನ್ನಲ್ಲೂ ಹೊಸ ಚಿಂತನೆಗಳು ಜೀವ ಪಡೆಯಲು ಶುರುವಾಯಿತು. ಓಕೆ, ಈಗ ಫ್ರೆಂಡ್ ಬಗ್ಗೆ ನನಗೆ ಅವನ್ಗೆ ಕ್ಲಾರಿಟಿ ಕೊಡ್ಸಕ್ ಹೋಗಿ ನನಗೆ ಕ್ಲಾರಿಟಿ ಸಿಕ್ತು ಅನ್ನೋದಾಯ್ತು. ಈಗ ಅದೆಲ್ಲ ಸರಿ. ಎಷ್ಟೋ ಬಾರಿ ನಾವು ನಮ್ಮ ಗೆಳೆಯರ ಜೊತೆಗೆ ಇದ್ರೂ ಸಹ ಯಾವುದಾದ್ರೂ ಒಂದು ಕಾರಣಕ್ಕೆ ನಮಗೆ ನೆಮ್ಮದಿ ಇಲ್ಲ ಅಂದ್ರೆ, ಈಗ ಫ್ರೆಂಡ್ಸ್ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲ. ಓಕೆ, ಫ್ರೆಂಡ್ಸ್ ಜೊತೆಲಿ ಇದ್ರೂ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕೆಲವೊಮ್ಮೆ ಕೆಲಸದಲ್ಲೂ ಕಿರಿಕಿರಿ ಆಗ್ತಿರುತ್ತೆ, ಅಥವಾ ಬೇರೆ ಸಂಗತಿಗಳಿರ್ಬೋದು. ನೆಮ್ಮದಿ ಇಲ್ಲ ಅನ್ನೋ ಭಾವನೆ ಕಾಡ್ತಾ ಇದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರಂತೆ. ಅಂದ್ರೆ ಫ್ರೆಂಡ್ ಒಂದು ಓಕೆ, ಅದು ಬಿಟ್ಟು ಬೇರೆದ್ರಲ್ಲಿ ನೆಮ್ಮದಿ ಕಳ್ಕೊಂಡ್ರೆ ಅಂತ. ಸೊ ನೀನೇ ಹೇಳಿದ ಹಾಗೆ ಅದೊಂದು ಭಾವನೆ ಅಂತ ಕೃಷ್ಣಮೂರ್ತಿ ಅವರು ಹೇಳಿದ್ರಂತೆ. ನೀನು ಮಲಗಿರ್ತೀಯ, ನೀನು ಒಂದು ಬೆಡ್ಶೀಟ್ನ ಹೊತ್ಕೊಂಡು ಮಲಗಿರ್ತೀಯ. ನಿಮ್ಮಮ್ಮ ಬಂದ್ಬಿಟ್ಟು ಆ ಬೆಡ್ಶೀಟ್ನ ಮೇಲ್ ತೆಗಿತಾರೆ, ಆಯ್ತಾ? ತೆಗಿತಾರೆ ಅಲ್ವಾ ಅಂದ್ರಂತೆ. ಅದಕ್ಕೆ ಅವನು ಹೌದು ಅಂದ್ರಂತೆ. ಈಗ ನಿಮ್ಮಮ್ಮ ಬಂದ್ಬಿಟ್ಟು ಬೆಡ್ಶೀಟ್ ಅಲ್ಲಿ ಹೊತ್ಕೊಂಡು ಮಲ್ಕೊಂಡಿದ್ದಾನೆ, ಆ ಬೆಡ್ಶೀಟ್ ಒಳಗಡೆ ನನ್ನ ಮಗ ಇಲ್ಲ ಅಂತ ಅನ್ಕೊಳ್ತಾರಾ? ಇಲ್ಲ, ಅನ್ಕೊಳ್ಳಲ್ಲ. ನಿಮ್ಮಮ್ಮ ಬೆಡ್ಶೀಟ್ ಸಮೇತ ನಿನ್ನನ್ನು ಎತ್ಕೋತಾರಾ? ಇಲ್ಲ, ಎತ್ಕೊಳ್ಳಲ್ಲ. ಏನ್ ಮಾಡ್ತಾರೆ? ಬೆಡ್ಶೀಟ್ನ ತೆಗೆದು ನನ್ನನ್ನ ನೋಡ್ತಾರೆ ಅಂತ ಹೇಳಿದ್ನಂತೆ. ಅದೇ ತರಾನೇ ನನ್ನ ಮನಸ್ಸಿನ ಏನಿದೆ, ನನ್ನ ಮನಸ್ಸು ಒಳಗಡೆ ನೆಮ್ಮದಿ ಅನ್ನೋದಿದೆ, ಅದನ್ನ ನಮ್ಮ ಅಜ್ಞಾನದಿಂದ ನಾವು ಬೆಡ್ಶೀಟ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ಅಲ್ಲಿ ಬೆಡ್ಶೀಟ್ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ಅಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳೋದಲ್ಲ. ಆ ಬೆಡ್ಶೀಟ್ನ ತೆಗೆದು ನೋಡು, ಅಲ್ಲಿ ಅಂದ್ರೆ ಬ್ಲಾಂಕೆಟ್ನ ತೆಗೆದು ನೋಡು. ನೀನು ಆ ಬ್ಲಾಂಕೆಟ್ ತೆಗೆದು ನೋಡು, ಅವಾಗ ಅಲ್ಲಿ ನೆಮ್ಮದಿ ಕಾಣುತ್ತೆ. ನೆಮ್ಮದಿ ಆ ಬ್ಲಾಂಕೆಟ್ ಒಳಗಡೆ ಇದೆ. ಸೊ ಬ್ಲಾಂಕೆಟ್ ಸಮೇತ ಹೋಗ್ಬಿಟ್ಟು ಸಿಗ್ತಾ ಇಲ್ಲ ಅಂತ ಹುಡ್ಕೋದಲ್ಲ. ಬ್ಲಾಂಕೆಟ್ ತೆಗಿ, ಅಲ್ಲಿ ನೆಮ್ಮದಿ ಇದೆ ಅಂತ ಒಂದು ಎಕ್ಸಾಂಪಲ್ ಕೊಟ್ರಂತೆ. ಕೆಲ್ಸಕ್ಕೆ ವಿಷಯಕ್ಕೆ ಬರೋದಾದ್ರೆ ಬಹಳಷ್ಟು ಬಾರಿ ನಾವು ಇಲ್ಲೇ ಎಡಬೋದು. ಮಾಡಬೇಕಾದದ್ದನ್ನ ಮಾಡಬೇಕು ಎನ್ನುವುದನ್ನ ಮರ್ತು ಬಿಡ್ತೀವಿ. ಮಾಡಬೇಕಾಗಿರೋದು ನಮ್ಮದೇ ಕರ್ತವ್ಯ ಅನ್ನೋದನ್ನ ಮರ್ತು ಬಿಡ್ತೇವೆ. ಒಮ್ಮೆ ಒಬ್ಬ ದೊಡ್ಡ ಉದ್ಯಮಿ, ತುಂಬಾ ಚೆನ್ನಾಗಿದೆ ಈ ಕತೆ, ಹಾಗೆ ಹೇಳ್ತೀನಿ, ಓಕೆ, ಓದಿರೋದ್ರಿಂದ. ಒಬ್ಬ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನು ಏನೋ ಒಂದು ಡಿಪ್ರೆಷನ್ ಅಲ್ಲಿ ಇದ್ನಂತೆ. ಒಂದು ಸಮುದ್ರದ ದಂಡೆಯಲ್ಲಿ, ಸಮುದ್ರದ ಹತ್ರ ಕೂತ್ಕೊಂಡು, ಅದರ ಏನು ದಡದಲ್ಲಿ ಕೂತ್ಕೊಂಡು ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ನಂತೆ. ಅವನ್ ಮುಂದೆ ಒಬ್ಬ ಮೀನುಗಾರ ಬಂದಂತೆ. ಮೀನುಗಾರ ಹಿಂಗ್ ಬಂದ್ಬಿಟ್ಟು ಒನ್ ಅವರ್ ಅಲ್ಲಿ ವಾಪಸ್ ಮೀನೆಲ್ಲ ತಗೊಂಡ್ ಬಂದಂತೆ. ಬಂದ್ಬಿಟ್ಟು ಮನೆಗೆ ಹೋಗಕ್ ಹೊರಟಾಗ ಇವನ್ ಕೇಳಿದ್ನಂತೆ, ಮುಗೀತಾ ಕೆಲ್ಸ ಅಂತ. ಯಾರು? ಉದ್ಯಮಿ. ಆಗ ಮೀನುಗಾರ ಹೇಳಿದ್ನಂತೆ, ಮುಗೀತು ಅಂತ. ಓಕೆ, ಇವಾಗ ಏನ್ ಮಾಡ್ತೀರಾ ಅಂತ ಕೇಳಿದ್ರಂತೆ. ಮನೆಗೆ ಹೋಗ್ತೀನಿ ಅಂದಂತೆ. ಮನೆಗೆ ಹೋಗಿ ಏನ್ ಮಾಡ್ತೀರಾ ಅಂದ್ರಂತೆ. ಮನೆಗೆ ಹೋಗಿ ಏನ್ ಮಾಡ್ತೀನಿ, ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಕ್ಕಳ ಜೊತೆ ಆಟ ಆಡ್ತೀನಿ, ಸಂಜೆ ಫ್ರೆಂಡ್ಸ್ ಜೊತೆ ಒಂದ್ ಸ್ವಲ್ಪ ಓಡಾಡ್ಕೊಂಡ್ ಬರ್ತೀನಿ, ಆಮೇಲೆ ಬಂದು ಸ್ವಲ್ಪ ಪುಸ್ತಕ ಓದ್ತೀನಿ, ಮಲ್ಕೊಳ್ತೀನಿ ಅಂದಂತೆ. ಅದಕ್ಕೆ ಹೌದಾ, ಅಷ್ಟೇನಾ ಅಂದಂತೆ. ಅಷ್ಟೇ. ಅಲ್ಲ, ಈ ಮೀನುಗಳು ಏನ್ ಮಾಡ್ತೀರಾ? ಇನ್ನೊಂದ್ ಸ್ವಲ್ಪ, ಬರೀ 1 ಅವರ್ ಅಲ್ವಾ ನೀವು ಹೋಗಿದ್ದು, ಇನ್ನೂ 1-2 ಅವರ್ 3 ಅವರ್ ಹೋದ್ರೆ, ಅಥವಾ ಇನ್ನೂ ಸಮಯ ಇದೆಯಲ್ಲ, ಇನ್ನೂ ಇಷ್ಟೊಂದು ಮೀನ್ ಸಿಗತ್ತಲ್ಲ ಅಂತ ಹೇಳಿದ್ನಂತೆ. ಅದಕ್ಕೆ ಈ ಮೀನುಗಾರ ಹೇಳಿದ್ನಂತೆ, ಇಲ್ಲ, ಇದು ನನಗೆ ಇವತ್ತಿಗೆ ಮೀನು ಇದೆ, ಇವತ್ತು ಊಟಕ್ಕೆ ನನಗೆ ಸಿಕ್ತು ಆಹಾರ. ಅಷ್ಟೇ ಅಲ್ಲದೆ ನನ್ನ ಸುತ್ತಮುತ್ತ ಇರೋ ಒಂದು 4 ಮನೆಗಳಿಗೆ ಕೊಡೋ ಅಷ್ಟು ನನ್ನ ಹತ್ರ ಇದೆ, ಸಾಕು. ಸೊ ನನ್ನ ಮನೆಗೆ ಒಂದು 4 ಮನೆಗೆ ಆಗತ್ತಲ್ವಾ, ಸಾಕು ನನಗೆ, ಮತ್ತೆ ನಾಳೆ ಬರ್ತೀನಿ, 1 ಅವರ್ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ಇವನು, ಅಲ್ಲಪ್ಪ, ನೀನು ಇದೇ ಸಮಯನ ಇನ್ನ ಹೆಚ್ಚು ಮೀನ್ ಹಿಡಿಯೋಕೆ ಕೊಟ್ಟು ಸಿಕ್ಕಾಬಟ್ಟೆ ಮೀನ್ನ ತಗೊಂಡು ಆ ಮೀನ್ನ ತಗೊಂಡ್ಬಿಟ್ಟು ನೀನು ವ್ಯಾಪಾರ ಮಾಡ್ಬೋದಲ್ವಾ ಅಂತ ಕೇಳಿದ್ನಂತೆ. ಬಿಸ್ನೆಸ್ ಮ್ಯಾನ್ ಅಲ್ವಾ. ಅವಾಗ ಮೀನುಗಾರ ಹೇಳಿದ್ನಂತೆ, ಅಂದ್ರೆ ವ್ಯಾಪಾರ ಮಾಡಿ ಏನ್ ಮಾಡ್ಬೇಕು ಅಂತ. ವ್ಯಾಪಾರ ಮಾಡು, ಚೆನ್ನಾಗಿ ದುಡ್ಡು ಮಾಡು, ಬೇರೆ ಕಡೆ ಮೀನುಗಳನ್ನ ಸಾಗಾಣಿಕೆ ಮಾಡು, ನಿಂದೇ ಆದಂಥ ಸಂಸ್ಥೆ ಸ್ಥಾಪನೆ ಮಾಡು, ಆಮೇಲೆ ನೀನು ರಾಜನ್ ಥರ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು, ಸುತ್ತಾಡ್ಬೋದು ಅಂತ ಹೇಳಿದ್ನಂತೆ. ಆಮೇಲೆ ಮತ್ತೆ ಇವನ್ ಕೇಳಿದಂತೆ, ಆಮೇಲೆ ಏನು ಮಾಡಬೇಕು ಅಂತ. ಆಮೇಲೆ ಏನು, ಒಂದು ಸ್ವಲ್ಪ ನಿವೃತ್ತಿ ಆಗುತ್ತೆ, ನಿವೃತ್ತಿ ತಗೋ, ಏಜ್ ಆಗಿರುತ್ತೆ, ಆಮೇಲೆ ಆರಾಮಾಗಿ ಏನು ನಿನಗೆ ಓಡಾಡ್ಕೊಂಡು ಇರು ಅಂತ. ಆಮೇಲೆ ಅಂತ ಕೇಳಿದ್ನಂತೆ. ಆಮೇಲೆ ಇನ್ನೇನು, ಮನೇಲಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮಾಗಿ ಇದ್ಬಿಡಪ್ಪ ಅಂತ. ಆಗ ಮೀನುಗಾರ ಹೇಳಿದ್ನಂತೆ, ಈಗಲೂ ನಾನು ಅದೇ ತಾನೇ ಮಾಡ್ತಾ ಇರೋದು ಅಂತ. ಓಕೆ, ಸೊ ಅಂದ್ರೆ
ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಏನಾದ್ರು ಕೊನೆಯಲ್ಲಿ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಅದನ್ನೇ ನಾನು ಇವಾಗ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಇಷ್ಟೆಲ್ಲ ಯಾಕೆ ನಂಗೆ ಐಡಿಯಾ ಕೊಡ್ತಾ ಇದೀಯಾ ಅಂತ ಕೇಳಿದ್ನಂತೆ ಅವನು. ಸೊ ಅವಾಗ ಉದ್ಯಮಿಗೆ ಶಾಕ್ ಆಯ್ತಂತೆ, ಏನ್ ಹೇಳ್ತಿದ್ದಾನೆ ಇವನು ಅಂತ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಾಡಬೇಕಾಗಿದ್ದನ್ನು ಮಾಡಬೇಕು ಅಂದ್ರೆ ಅವತ್ತು ಕೆಲಸ ಮಾಡಬೇಕು. ಅದು ಬಿಟ್ಟು ನಾಳೆ ಏನು ನಾಡಿದ್ದೇನು ಅಂತ ತುಂಬಾ ಯೋಚನೆ ಮಾಡಿಕೊಂಡು ಇವತ್ತಿನ ಕೆಲಸ ಬಿಟ್ಟು ಬರೀ ನಾಳೆ ಬಗ್ಗೆನೇ ಯೋಚನೆ ಮಾಡಬಾರ್ದು. ಯೋಚನೆಯಲ್ಲೇ ಸಮಯನ ಕಳಿಬಾರ್ದು. ಮಾಡಬೇಕಾಗಿರೋದನ್ನ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇರೋದು ಮೀನುಗಾರ. ಇಲ್ಲಿ ದೊಡ್ಡ ಕನಸು ಇರಬಾರ್ದು, ದೊಡ್ಡ ಕನಸು ಕಾಣಬಾರ್ದು ಅಂತ ಹೇಳ್ತಿಲ್ಲ. ಆ ದೊಡ್ಡ ಕನಸುಗಳು ಮತ್ತೆ ಆ ಗುರಿ ಉದ್ದೇಶಗಳನ್ನ ಪೂರ್ತಿ ಮಾಡ್ಕೊಳ್ಳೋದ್ರ ಹಿಂದೆ ಹೋಗೋದ್ರ ಜೊತೆಗೆ ನಿಮ್ಮ ಬೇಸಿಕ್ ನೆಮ್ಮದಿ ಖುಷಿಯನ್ನ ಕಳ್ಕೋಬಾರ್ದು. ಇದ್ರ ಜೊತೆಗೆ ನೀನು ಅದನ್ನ ಮಾಡಿದ್ರೆ ಮಾಡು. ಅದೆಲ್ಲ ಮಾಡಿ ಇದನ್ನ ಮಾಡ್ತೀನಿ ಅಂತ ಅಂದ್ರೆ ಫೈನಲಿ ಮಾಡ್ಬೇಕಾಗಿರೋದನ್ನ ಈಗಲೇ ಮಾಡ್ಬೋದಲ್ವಾ. ಅಂದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡೋಣ, ಆದ್ರೆ ಕುಟುಂಬದ ಜೊತೆ ಜೊತೆ ನಮಗೆ ಸಮಯ ಪ್ರೀತಿ ಎಲ್ಲವನ್ನು ಕಲಿಯೋಕ್ಕೂ ಕೂಡ ಅದನ್ನೆಲ್ಲ ನಾವು ಅನುಭವಿಸೋಕ್ಕೂ ಕೂಡ ನಮಗೆ ಸ್ವಲ್ಪ ಸಮಯ ಇಟ್ಕೋಬೇಕು ಅನ್ನೋದನ್ನ ಇಲ್ಲಿ ಮೀನುಗಾರ ಹೇಳ್ತಾ ಇರೋದು. ಅಂದ್ರೆ ಮೀನುಗಾರ ಏನಂದ್ರೆ ನಂಗೇನೋ ಬೇಡ ಇಷ್ಟೇ ಸಾಕು ಅಂತ, ಉದ್ಯಮಿ ಏನಂದ್ರೆ ಅವೆಲ್ಲ ಬೇಕು ಆಮೇಲೆ ಇದು ಅಂತ. ಇದು ಒಂದೇ ಅಲ್ಲ, ಅದು ಒಂದೇ ಅಲ್ಲ, ಏನ್ ಮಾಡ್ಬೇಕು ಅದನ್ನ ಮಾಡೋದು ಇಂಪಾರ್ಟೆಂಟ್ ಅನ್ನೋ ಸೂಕ್ಷ್ಮತೆನ ಹೇಳ್ತಾ ಇರೋದು. ಬರೀ ಮೀನ್ ಸಂಪಾದನೆ ಅವತ್ತಿಗವತ್ತು ಸಾಕು ಅನ್ನೋದು ಅಲ್ಲ, ನಾಳೆ ನಾಡಿದ್ದು ಅಂತ ಯೋಚನೆ ಮಾಡಿ ದಿನಾ ಚಿಂತೆಯಲ್ಲಿರೋದು ಅಲ್ಲ. ಅವತ್ತು ಮಾಡಬೇಕಾಗಿರೋದನ್ನ ಅವಾಗೇನ್ ಮಾಡ್ಬೇಕು ಆ ಕೆಲಸ ಪ್ರೆಸೆಂಟಲ್ಲಿ ಮುಗಿಸೋದೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಸೊ ಎಷ್ಟೆಲ್ಲ ಒಳ ಅರ್ಥ ಇದೆ. ನೀವು ಇವಾಗ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಏನೇನೇನೇನೇನು ಅರ್ಥ ಆಯಿತು ಅಂತ. ಸೊ ಬೇಸಿಕ್ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾನು ಇವತ್ತಿಂದ ಇಷ್ಟೇ ಮಾಡೋದು ಅಲ್ಲ, ಅಷ್ಟರ ಜೊತೆಗೆ ಎಲ್ಲ ನೆಮ್ಮದಿ ಜೊತೆಗೆ ಎಲ್ಲವನ್ನ ಮಾಡಬೇಕು. ಸೊ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಅಂತ ಹೇಳ್ತಾ ಇರೋದು. ಸೊ ಏನು ಅರ್ಥ ಆಯಿತು ಇವತ್ತಿನ ಎಪಿಸೋಡ್ ಕಮೆಂಟ್ ಮಾಡಿ. ಆ್ಯಂಡ್ ಇದನ್ನು ಇನ್ನಷ್ಟು ಅರ್ಥ ಮಾಡ್ಸೋಕ್ಕೆ ನಾಳಿನ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.